ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಂತೆ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೌದು, ಬಿಜೆಪಿ ಸಂಸದರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿದ್ದಾರೆ ಪ್ರದೀಪ್ ಈಶ್ವರ್. ರಾಜ್ಯಕ್ಕೆ ಕೊಟ್ಟಿರೋದು ಚಂಬು ಅಂತ ಹೇಳಿದ್ದಾರೆ. ರಾಜ್ಯದ ಸಂಸದರು ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೇಂದ್ರ ಬಜೆಟ್ನಲ್ಲಿ ಬರೀ ರೈಲು ಬಿಟ್ಟಿದ್ದಾರೆ. ಬಿಜೆಪಿ ಸಂಸದರಿಗೆ ಮಾನ ಮರ್ಯಾದೆನೇ ಇಲ್ಲ. ರಾಜ್ಯಕ್ಕೆ ಚಂಬು ಅಂತ ಪ್ರದೀಪ್ ಈಶ್ವರ್ ಲೇವಡಿ ಮಾಡಿದ್ದಾರೆ. ರಾಜ್ಯದ ಸಂಸದರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ಸವಾಲ್ ಹಾಕ್ತಾ ಇದ್ದೇನೆ, ರಾಜ್ಯಕ್ಕೆ ಏನು ನೀಡಿದ್ದಾರೆ ಅಂತ ಅವರು ಹೇಳಿ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಬರೀ ರೈಲು ಬಿಟ್ಟಿದ್ದಾರೆ. ರೈಲ್ ಅಷ್ಟೇ ಬಿಟ್ಟಿರೋದು. ರೈತರ ಪರವಾಗಿ ಬಡ್ಜೆಟ್ ಇಲ್ಲ, ಶಿಕ್ಷಣದ ಪರವಾಗಿ ಬಡ್ಜೆಟ್ ಇಲ್ಲ. ಜಾಸ್ತಿ ಟ್ಯಾಕ್ಸ್ ಕಟ್ಟೋ ಕರ್ನಾಟಕಕ್ಕೆ ಮೋಸ, ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಬಿ ಜೆ ಪಿಯವರು. ನಾಲಾಯಕ ಬಿ ಜೆ ಪಿ ಸಂಸದರು ಅವ್ರಿಗೆ ಮಾನ ಮರ್ಯಾದೆ ಯೋಗ್ಯತೆ ಏನಾದರೂ ಇದ್ದರೆ, ಕರ್ನಾಟಕದ ಜನ ಋಣ ತೀರಿಸಬೇಕು ಅಂತ ಅವ್ರಿಗೇನಾದರೂ ಅನಿಸಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮೋದಿ ಅವ್ರನ್ನ ಅವ್ರು ಪ್ರಶ್ನೆ ಮಾಡಬೇಕು. ಇವತ್ತು ಕೇಂದ್ರದ ಬಡ್ಜೆಟ್ಟಿಂದ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಮಾತಾಡೋಕ್ಕೆ ಯಾವ ನಾಲಾಯಕ ಎಂ ಪಿಗೂ ಯೋಗ್ಯತೆ ಇಲ್ಲ. ಬಿ ಜೆ ಪಿಯಿಂದ ಆಯ್ಕೆಯಾಗಿರೋ ಎಲ್ಲ ನಾಲಾಯಕ ಎಂ ಪಿಗಳು ಇದ್ರ ಬಗ್ಗೆ ಉತ್ತರಿಸಬೇಕು ಅನ್ನೋದು ನನ್ನ ವಾದ. ಇವತ್ತು ₹1 ಸೆಂಟ್ರಲ್ ಗೌರ್ಮೆಂಟ್ ಪ್ರಾಫಿಟಲ್ಲಿ 60 ಪೈಸಾ ಬರೀ ಟ್ಯಾಕ್ಸಿಂದ ಬರುತ್ತೆ. ಅದರಲ್ಲಿ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಕಟ್ಟೋದು ನಾವು. ನಮ್ಮ ಸ್ಟೇಟ್ಗೆ ಎಲೆಕ್ಷನ್ ಇದ್ದಿದ್ದರೆ ಎರ್ರಾಬಿರಿ ಕೊಡೋರೇನೋ ತಮಿಳ್ನಾಡಿಗೆ ಕೊಟ್ಟಿದ್ದಾರೆ. ಆಂಧ್ರದವರು ಚಂದ್ರಬಾಬು ನಾಯ್ಡು ಎಲ್ಲಿ ಸರ್ಕಾರ ಬೀಳಿಸ್ತಾರೋ ಅನ್ನೋ ಬಯಕೆ ಅವ್ರಿಗೆ ಕೊಟ್ಟಿದ್ದಾರೆ. ಎಲೆಕ್ಷನ್ ಇರೋ ಸ್ಟೇಟ್ಗೆ ಬಡ್ಜೆಟ್ಟು. ಇದು ಯಾವ ವಿಕಸಿತ ಭಾರತನೋ ನನಗಂತೂ ಅರ್ಥ ಆಗ್ತಿಲ್ಲ. ನರೇಗಾ ವಿಚಾರದಲ್ಲೂ ಮೋಸ ಮಾಡ್ತಿದ್ದಾರೆ, ರಾಜ್ಯಕ್ಕೆ ಅವಮಾನ ಮಾಡ್ತಿದ್ದಾರೆ. ಬರೀ ರೈಲು ಬಿಟ್ಟಿದ್ದಾರೆ. ರೈಲ್ ಅಷ್ಟೇ ಬಿಟ್ಟಿರೋದು. ರೈತರ ಪರವಾಗಿ ಬಡ್ಜೆಟ್ ಇಲ್ಲ, ಶಿಕ್ಷಣದ ಪರವಾಗಿ ಬಡ್ಜೆಟ್ ಇಲ್ಲ. ಜಾಸ್ತಿ ಟ್ಯಾಕ್ಸ್ ಕಟ್ಟೋ ಕರ್ನಾಟಕಕ್ಕೆ ಮೋಸ, ಕರ್ನಾಟಕಕ್ಕೆ ಚೊಂಬು ಕೊಟ್ಟು